ಫ್ರೆಂಡ್ಸ್, ಭಾಳಷ್ಟು ನಮ್ಮ ಫಸ್ಟ್ ಇಯರ್ ಅಭ್ಯರ್ಥಿಗಳು ಕೇಳ್ತಾ ಇದ್ರು. ಯಾಕಂದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯುವಂಥವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಕಾಮನ್ ಆಗಿ. ಸರ್, ನಮಗೆ ಪೇಪರ್ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗ್ತದ ಅಥವಾ ನಮಗೆ ಅಂದರೆ ಪೆನ್ ಪೇಪರ್ ತೊಗೊಂಡು ಚೆಕ್ ಮಾಡ್ತಾರೆ ಅಥವಾ ಕಂಪ್ಯೂಟರ್ದು ಚೆಕ್ ಆಗುತ್ತೆ ಅಂತೇಳಿ. ಸೊ ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ಪೇಪರ್ ಇರುತ್ತೆ. ಫಸ್ಟ್ ನಾ ಪೇಪರ್ ತೋರಿಸ್ತೀನಿ ನಿಮಗೆ. ಯಾರೆಲ್ಲ ಫಸ್ಟ್ ಇಯರ್ ಎಕ್ಸಾಮ್ ಬರೀತಿದ್ದಾರೆ ಅವರಿಗೆ ನೋಡ್ಲಿಕ್ಕೆ ನಿಮ್ಗೆ ಈ ರೀತಿಗೆ ಫಸ್ಟ್ ಪೇಜ್ ಈ ರೀತಿ ಇರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂತಂದ್ರೆ ನಿಮ್ಗೆ QP ಕೋಡ್ ಹಾಕಬೇಕು. ಅಂದರೆ ಕ್ವಶನ್ ಪೇಪರಲ್ಲಿ ಇರುತ್ತೆ, ಕ್ವಶನ್ ಪೇಪರ್ ಕೋಡ್ ಅಂತ ಇರುತ್ತೆ, ಅದನ್ನ ಹಾಕಬೇಕು. ಆಮೇಲೆ ನೋಡಿ ಡೆಮೋ ಥರ ತೋರಿಸ್ತಾ ಇದೆ ನೋಡಿ ಇಲ್ಲಿ. ಸೊ ನೀವು ಡಿಪ್ಲೊಮಾ ಯಾವ ಕೋರ್ಸಲ್ಲಿದ್ದೀರಿ, ಎಷ್ಟನೇ ವರ್ಷ, ಹೆಸರೇನು, ರಿಜಿಸ್ಟರ್ ನಂಬರ್ ಈ ರೀತಿ ಫಿಲ್ ಮಾಡೋಕ್ಕೆ ಹೋಗಬೇಕಾಗತ್ತೆ. ನೀವೆಲ್ಲ ರಿಜಿಸ್ಟ್ರೇಷನ್ ನಂಬರನ್ನು ಈ ರೀತಿ ಫಿಲ್ ಮಾಡಬೇಕು. ಮತ್ತು ಫೈನಲ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಸಹಿ ಮಾಡಬೇಕು. ಇಲ್ಲಿ ಕೆಳಗಡೆ ಸೂಪರ್ವೈಸರ್ ಸಹಿ ಮಾಡ್ತಾರೆ. ಆಮೇಲೆ ನೀವು ಎಕ್ಸಾಮ್ ಈ ರೀತಿ ಬರೀಬೇಕಾಗತ್ತೆ ನೋಡಿ. ನಿಮ್ಮ ಆನ್ಸರ್ ಪೇಪರ್ ಈ ರೀತಿಯಾಗಿರುತ್ತೆ. ಓಕೆ, ಇದನ್ನು ಡೆಮೋ ಥರ ತೋರಿಸ್ತಾ ಇರುವಂಥದ್ದು. ಈ ರೀತಿ ನಿಮ್ಗೆ ಆನ್ಸರ್ ಪೇಪರ್ ಇರುತ್ತೆ. ಓಕೆ, ಸೊ ಈ ರೀತಿ ಆನ್ಸರ್ ಪೇಪರ್ಗಳನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು. ಇದು ಒಂದು ವಿದ್ಯಾರ್ಥಿದು. ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಪೇಪರ್ ಎವ್ಯಾಲ್ಯೂಯೇಷನ್ ಯಾವ ರೀತಿಯಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಪೇಪರ್ ವ್ಯಾಲ್ಯೂಯೇಷನನ್ನು ಈ ರೀತಿಯಾಗಿ PDF ಬರ್ತವೆ ಆನ್ಲೈನ್ ಮುಖಾಂತರ. ಅಂದರೆ ಕಂಪ್ಯೂಟ್ರಲ್ಲಿ ಚೆಕ್ ಮಾಡ್ತಾರೆ. ಕಂಪ್ಯೂಟ್ರ್ ಚೆಕ್ ಮಾಡೋದಿಲ್ಲ, ಕಂಪ್ಯೂಟ್ರ್ನಲ್ಲಿ ಈ ರೀತಿ ಏನಾಗುತ್ತೆ ಅಂದರೆ ಸ್ಕ್ಯಾನರ್ಡ್ ಕಾಪಿ ಬರ್ತವೆ. ಇದನ್ನು ಮನುಷ್ಯರೇ ಅಂದರೆ ಲೆಕ್ಚರ್ಗಳು, ಕ್ವಾಲಿಫೈಡ್ ಇರುವಂತಹ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಸಬ್ಜೆಕ್ಟನ್ನು ಸಂಬಂಧಿಸಿದಂಥ ಲೆಕ್ಚರ್ಗಳು ಕಂಪ್ಯೂಟ್ರ್ ಒಳಗಡೆ ಈ ರೀತಿ ಸ್ಕ್ರಾಲ್ ಮಾಡಿ, ಉದಾಹರಣೆಗೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಇದೆ, ಇದನ್ನು ಓದ್ತಾರವ್ರು, ನೀಟಾಗಿ ಓದ್ತಾರೆ ಇದನ್ನೆಲ್ಲ. ಸೊ ಓದಿ ಇದಕ್ಕೇನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಕೊಡ್ತಾರೆ. ಇದು 5 ಮಾರ್ಕ್ಸ್ ಸಿಕ್ಕಿದ್ರೆ ಚೆಕ್ ಮಾಡ್ತಾರೆ, ಇದು ಓದ್ತಾ ಹೋಗ್ತಾರೆ, ಹಿಂಗೆ ಓದ್ತಾ ಹೋಗ್ತಾರೆ. ಓಕೆ, ಇಲ್ಲ ಕರೆಕ್ಟ್ ಇದೆಯಪ್ಪ, ಇದೆಲ್ಲ ಕರೆಕ್ಟ್ ಇದೆ. ಓಕೆ, ಇದಕ್ಕೆಲ್ಲ ಎಷ್ಟು ಮಾರ್ಕ್ಸ್ ಕೊಡಬೇಕು, ಇದು 5 ಮಾರ್ಕ್ಸ್ ಸಿಕ್ಕಿದ್ರೆ 5 ಮಾರ್ಕ್ಸ್ ಸಿಕ್ಕಿದ್ರೆ ಎಷ್ಟು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. 3 ಮಾರ್ಕ್ಸ್ ಇದ್ದರೆ ಎಷ್ಟು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಇದು ನಿಮಗೆ ಇದು ರಿಯಲ್ ಆನ್ಸರ್ ಪೇಪರ್. ಇದು ರಿಯಲ್ ಆನ್ಸರ್ ಪೇಪರು. ಒಂದು ವಿದ್ಯಾರ್ಥಿದು ಫೋಟೋ ಕಾಪಿ ತರಿಸಿತ್ತು. ಸೊ ಅವ್ರದ್ದು ಇದು ರಿಯಲ್ ಫೋಟೋ ಕಾಪಿ. ಇಲ್ಲಿ ಇವರು ಬರೆದಿದ್ದಾರೆ, ಬಟ್ ಆ್ಯಕ್ಚುಲಿ ಈ ವಿದ್ಯಾರ್ಥಿ ಫೇಲ್ ಆಗಿದೆ. ಬಟ್ ನಾವು ಇದನ್ನು ನಿಮಗೆ ಡೆಮೋ ಥರ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಇಯರಲ್ಲಿ ಈ ವರ್ಷ ಎಕ್ಸಾಮ್ ಬರಿತಿದ್ದೀರಿ ಬಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು, ಈ ರೀತಿ ನೀವು ಬರೆದಿರ್ತೀರಾ. ಇದನ್ನು ಈ ರೀತಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ಕ್ರಾಲ್ ಮಾಡಿ ಪೇಪರ್ಗಳನ್ನು ಕಂಪ್ಯೂಟ್ರಲ್ಲಿ ಚೆಕ್ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಕಂಪ್ಯೂಟ್ರಲ್ಲಿ ಚೆಕ್ ಮಾಡ್ತಾರೆ. ಈ ರೀತಿಯಾಗಿ ಆನ್ಸರ್ ಬರ್ತಿರ್ತಾವೆ, ಈ ರೀತಿ ಹೆಂಗೆ ಆನ್ಸರ್ ಬರ್ತಿರ್ತವೆ. ಇದರಲ್ಲಿ ಚೆಕ್ ಮಾಡಿ ಇದಕ್ಕೆ ಮಾರ್ಕ್ಸ್ಗಳನ್ನು, ಅಂಕಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ, ಆಮೇಲೆ ಏನಂತಂದರೆ ಇದನ್ನು ಕಂಪ್ಯೂಟ್ರ್ ಮಷಿನ್ ಚೆಕ್ ಮಾಡೋಂಗಿಲ್ಲ, ಮನುಷ್ಯರೇ ಚೆಕ್ ಮಾಡೋದು. ಬಟ್ ಈ ರೀತಿಯಾಗಿ ನಿಮ್ಮ ಪೇಪರ್ ಆನ್ಸರ್ ಪೇಪರ್ ಇರುತ್ತೆ. ಓಕೆ, ನೋಡ್ಕೊಂಬೇಡಿ ಈ ಸಲ ಇದೇ ರೀತಿ ನೀವು ಎಕ್ಸಾಮನ್ನು ಬರಿತೀರಿ. ಓಕೆ, ಸೊ ಇಲ್ಲಿ ಒಟ್ಟು ಏನಪ್ಪ ಅಂತಂದ್ರೆ ಒಂದು ಹಳೆಯದು ಕ್ವಶನ್ ಪೇಪರ್ ಒಂದು 28 ಇದ್ದು, ಬಟ್ ಈ ವರ್ಷ ಎಲ್ಲ ಚೇಂಜ್ ಆಗಿದೆ ನೋಡಿ. ಕಂಟಿನ್ಯೂಸ್ ಆಗಿ ಎಷ್ಟು ಅಂತಂದರೆ ಒಂದು 28. ಓಕೆ, ಇಲ್ಲಿ 32 ಪೇಜ್ಗಳಿದೆ, 32, 33. ಓಕೆ, ಸೊ 33 ಪೇಜ್ಗಳು, 34 ಪೇಜು ಇಲ್ಲಿಗೆ ಮುಗೀತು. ಓಕೆ, ಲಾಸ್ಟ್ ಹಿಂಗಿರುತ್ತೆ. ಇದಕ್ಕೆ ಯೂಸ್ ಇದೆ ಅಂದರೆ ಇದು ಯಾರಿಗೆ ಯೂಸ್ ಇದೆಯಪ್ಪ ಅಂತಂದರೆ ನೀವು ಎಕ್ಸಾಮ್ ಮುಗಿದ ಮೇಲೆ ಏನೋ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅದರಲ್ಲಿ ಫಿಲ್ ಮಾಡ್ಕೋಬೇಕು. ಈ ರೀತಿ ಡಿಜಿಟಲಿ ಏನಾಗುತ್ತಪ್ಪ ಅಂತಂದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತೆ, ಕಂಪ್ಯೂಟರ್ ವ್ಯಾಲ್ಯೂಯೇಷನ್ ಆಗುತ್ತೆ. ಈ ರೀತಿ ಆನ್ಸರ್ ಪೇಪರ್ಗಳನ್ನು ಈ ರೀತಿಯಾಗಿ ಸ್ಕ್ರಾಲ್ ಮಾಡಿ ಅದಕ್ಕೆ ಅಂಕಗಳನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಹೋಪ್ ಇದು ನಿಮಗೆ ನೋಡಿ ಇಲ್ಲಿ ಆನ್ಸರ್ ಹೆಂಗೆ ಕೊಡ್ತಾರೆ, ಎಷ್ಟು ಮಾರ್ಕ್ಸಿಗೆ ಎಷ್ಟು ಬರುತ್ತೆ ಅಂತ ಡೆಮೋ ಕೊಟ್ಟಿದ್ದಾರೆ ಅವರು. ಎಷ್ಟು ಇದು ವಿದ್ಯಾರ್ಥಿ ಫೇಲ್ ಆಗಿತ್ತು. ಸೊ ಅದಕ್ಕೆ ನೀವೇನೋ ಪೇಪರ್ ತರಿಸಿದರೆ ಈ ರೀತಿ ಇರುತ್ತೆ.